ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನ, 7ನೇ ವಚನ, 8ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಸಂತೃಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ? ಸರಿ, ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲ ಅಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ತಿಮೋತಿಯನಿಗೆ ಈ ರೀತಿಯಾಗಿ ಬರೀತಾ ಇದ್ದಾನೆ, ಸಂತೃಷ್ಟಿ ಸಹಿತವಾದ ಭಕ್ತಿ ಇದ್ದರೆ ಸಾಕು. ಈ ಲೋಕದ ಒಳಗೆ ಬರುವಾಗ ನಾವೇನು ತಕ್ಕೊಂಡು ಬರಲಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಈ ವಾಕ್ಯದಲ್ಲಿ ಮುಖ್ಯವಾಗಿ ನೋಡುವಾಗ ಸಂತೃಷ್ಟಿ ಸಹಿತವಾದ ಭಕ್ತಿಯೇ ದೊಡ್ಡದು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ಭಕ್ತಿ ಎಂತದಾಗಿದೆ, ನಾವು ಯೇಸು ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆ ಭಕ್ತಿ ಎಂತದಾಗಿದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಲೋಕದಲ್ಲಿ ನಮಗೆ ಉಣ್ಣುವುದಕ್ಕಾಗಲಿ, ತಿನ್ನುವುದಕ್ಕಾಗಲಿ, ಕುಡಿಯುವುದಕ್ಕಾಗಲಿ, ಮತ್ತೊಂದಕ್ಕಾಗಲಿ, ಇನ್ನೊಂದಕ್ಕಾಗಲಿ ಎಲ್ಲದಕ್ಕೂ ಕೂಡ ನಾವು ಹೊಂದಿಕೊಂಡು ಜೀವಿಸ್ತಾ ಇದ್ದೇವೆ. ಆದರೆ ನಮ್ಮಲ್ಲಿ ಭಕ್ತಿ ಎಂತದಾಗಿದೆ? ಸಂತೃಷ್ಟಿ ಸಹಿತವಾದ ಭಕ್ತಿ ನಮ್ಮಲ್ಲಿದೆ. ನಾವು ಸಂತೃಷ್ಟಿ ಎಂಬುದಾಗಿ ನೋಡುವಾಗ ಪರಿಪೂರ್ಣವಾದಂತ ಭಕ್ತಿ, ನಿಸ್ಸಂದೇಹವಾದಂತ ಭಕ್ತಿ ನಮ್ಮಲ್ಲಿದೇನಾ? ನಮ್ಮಲ್ಲಿ ನಿಸ್ಸಂದೇಹವಾದ ಭಕ್ತಿ ಇರುವಾಗ ಆ ಭಕ್ತಿಯ ಜೀವಿತ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂತದಾಗಿದೆ. ಒಂದು ವೇಳೆ ನಮ್ಮಲ್ಲಿ ಇರ್ತಕ್ಕಂಥ ಭಕ್ತಿ ಅದು ಸಂದೇಹ ಪಡುವಂತ ಭಕ್ತಿ ಆಗಿದ್ದರೆ ನಾವು ಈ ಲೋಕದಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಜೀವಿಸುವಂತವರಾಗಿದ್ದೇವೆ. ಯಾಕೆ ಎಂಬುದಾಗಿ ನೋಡುವಾಗ ನಮ್ಮ ನಂಬಿಕೆಯಿಂದಲೇ ನಾವು ನೀತಿವಂತರೆಂಬುದಾಗಿ ಯೇಸು ಕ್ರಿಸ್ತನ ಮುಂದೆ ನಿರ್ಣಯ ಹೊಂದಿಕೊಳ್ಳುವಂತವರಾಗಿದ್ದೇವೆ. ಆ ವಿಷಯವಾಗಿ ನಮ್ಮ ನಂಬಿಕೆ ಸಂತುಷ್ಟವಾದ ನಂಬಿಕೆಯಾಗಿರಬೇಕು. ಈ ಲೋಕದಲ್ಲಿ ಬರುವಾಗ ನಾವೇನು ತೆಗೆದುಕೊಂಡು ಬರಲಿಲ್ಲ, ಈ ಲೋಕದಿಂದ ಹೊರಟು ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ. ಆ ವಿಷಯವಾಗಿ ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ನಮಗೆ ಏನೆಲ್ಲ ಬೇಕೋ ಯೇಸು ಕ್ರಿಸ್ತನು ನಮಗೆ ಒದಗಿಸಿಕೊಡುತ್ತಾನೆ. ನಾವು ಅದನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಂತೃಷ್ಟರಾಗಿ ಜೀವಿಸುವಂತವರಾಗಬೇಕು. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮ ಭಕ್ತಿ ಯಾವ ರೀತಿಯಾಗಿದೆ? ಸಭೆಯಲ್ಲಿ ಇದ್ದಾಗ ಒಂದು ರೀತಿಯಾದಂತ ಭಕ್ತಿ, ಲೋಕದಲ್ಲಿ ಹೋಗಿ ಜೀವಿಸುವಾಗ ಒಂದು ತರದ ಭಕ್ತಿ, ಸಭೆಯ ಜನರು ನೋಡುವಾಗ ಒಂದು ರೀತಿಯಾದಂತ ಭಕ್ತಿ, ಲೋಕದ ಜನರು ನೋಡುವಾಗ ಒಂದು ರೀತಿಯಾದಂತ ಭಕ್ತಿ ನಮ್ಮದಾಗಿದೆ. ನಾವು ಈ ರೀತಿಯಾದಂತ ಭಕ್ತಿ ನಮ್ಮಲ್ಲಿರುವುದಾದರೆ ನಾವು ನಿತ್ಯ ಜೀವವನ್ನು ಕಾಣುವುದಿಲ್ಲ. ನಮ್ಮ ನಾಟಕದ ಜೀವಿತದಿಂದ ನಾವು ಕೊನೆಯದಾಗಿ ಅಂತ್ಯ ಸ್ಥಿತಿ ನೋಡುವಾಗ, ಈ ಲೋಕದಿಂದ ನಾವು ಹೊರಟು ಹೋಗುವಾಗ ಮರಣವನ್ನು ಅನುಭವಿಸುತ್ತೇವೆ. ಆ ಮರಣದಲ್ಲಿ ನಮ್ಮ ಆತ್ಮ ನಶಿಸಿ ಹೋಗುತ್ತದೆ. ನರಕದಲ್ಲಿ ಕಟಕಟನೆ ಕಡಿಯುವ ಹುಳುಗಳು ಸಾಯುವುದಿಲ್ಲ, ದಗದಗನೆ ಉರಿಯುವ ಬೆಂಕಿ ಆರುವುದಿಲ್ಲ. ಗೋಳಾಟ, ಕಿರಿಚಾಟ ನರಕದಲ್ಲಿ ಇರುವುದಾಗಿದೆ. ಆ ವಿಷಯವಾಗಿಯೇ ನಾವು ನಮ್ಮ ಭಕ್ತಿ ಸಂತೃಷ್ಟಿ ಸಹಿತವಾದ ಭಕ್ತಿಯನ್ನು ನಾವು ಯೇಸು ಕ್ರಿಸ್ತನಲ್ಲಿ ಇಟ್ಟವರಾಗಿ ಜೀವಿಸುವಂತವರಾಗಬೇಕು. ಆ ರೀತಿಯಾಗಿ ನಾವು ಜೀವಿಸುವಾಗ ಈ ಲೋಕದ ಜೀವಿತ ಜೀವಿಸಿ ನಮ್ಮ ಆತ್ಮವು ನಿತ್ಯ ಜೀವ ಹೊಂದಿಕೊಳ್ಳುವಂತದಾಗಿದೆ. ಈ ಒಂದು ಸುಂದರ ಸಮಯವಾಗಿದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಭಕ್ತಿ ಪರಿಪೂರ್ಣವಾದ ಭಕ್ತಿ ನಮ್ಮದಿಲ್ಲ ಎಂಬುದಾಗಿ ನೋಡುವಾಗ ಈ ಒಂದು ಸುಂದರ ಸಮಯವಾಗಿದೆ. ನಾವು ಪರಿಪೂರ್ಣವಾದಂತ ನಂಬಿಕೆಯಿಂದ ಯೇಸು ಕ್ರಿಸ್ತನಲ್ಲಿ ಭಕ್ತಿ ಇಟ್ಟವರಾಗಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.